ಪ್ರೀತಿಯುಳ್ಳ ದೇವಜನರೇ, ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ನೀವೆಲ್ಲ ಹೇಗಿದ್ದೀರಾ? ಕ್ಷೇಮವಾಗಿದ್ದೀರೆಂಬುದಾಗಿ ನಂಬುತ್ತಾ ಇದ್ದಾನೆ. ಶಾಲು ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ವಿಧೇಯತೆ ಆಶೀರ್ವಾದವನ್ನು ತರುವುದು. ಅದಕ್ಕೆ ಆಧಾರವಾಗಿ 1 ಸಾಮುವೇಲ 15ನೇ ಅಧ್ಯಾಯ 22ನೆಯ ವಾಕ್ಯ. ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ವಿಧೇಯತೆ ಎಂಬುದು ಕ್ರೈಸ್ತ ಜೀವನದಲ್ಲಿ ಅತ್ಯಂತ ಪ್ರಮುಖ ವಿಷಯವಾಗಿದೆ. ದೇವರ ವಾಕ್ಯಕ್ಕೆ ವಿಧೇಯರಾದ ಜನರು ತಮ್ಮ ಸಂತತಿಗೆ ಆಶೀರ್ವಾದಕರವಾಗಿ ಜೀವಿಸಿದ್ದನ್ನು ನಾವು ನೋಡಬಹುದು. ಯಾರು ಅವಿಧೇಯರಾಗಿದ್ದಾರೋ ಅವರು ತಮಗಷ್ಟೇ ಅಲ್ಲ, ತಮ್ಮ ಸಂತತಿಗೂ ಸಹ ಶಾಪವಾಗಿ ಮಾರ್ಪಟ್ಟಿರುವುದನ್ನು ನಾವು ಸತ್ಯವೇದದಲ್ಲಿ ಕಾಣಬಹುದಾಗಿದೆ. ಅಬ್ರಾಮನ ವಿಧೇಯತೆಯಿಂದಾಗಿ ಅವನ ವಂಶಸ್ಥರು ಭೂಮಿಯ ರಾಜ್ಯ ವಂಶಗಳ ನಡುವೆ ಇಂದಿನವರೆಗೂ ಸಹ ಆಶೀರ್ವದಿಸಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಆಕಾನನ ಅವಿಧೇಯತೆಯಿಂದಾಗಿ ಅವನಲ್ಲಿರುವ ಎಲ್ಲವನ್ನ ಬೆಂಕಿಗೆ ಹಾಕಲಾಯಿತು. ಅದರಿಂದ ಅವನಿಗೆ ಶಾಪ ಬಂದದ್ದನ್ನು, ಅವನ ಜೀವನ ನಾಶವಾದದ್ದನ್ನು ನಾವು ಓದುತ್ತೇವೆ. ಹಾಗಾದರೆ ವಿಧೇಯತೆ ಯಾವಾಗಲೂ ಆಶೀರ್ವಾದವನ್ನು ತರುವಂಥದ್ದಾಗಿದೆ. ನಾವು ದೇವರಿಗೆ ವಿಧೇಯರಾಗುವಾಗ ಯಾವಾಗಲೂ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಇರುವಂಥದ್ದಾಗಿದೆ. ನೋಹನ ವಿಧೇಯತೆ ಪ್ರಳಯದಿಂದ ತನ್ನ ಕುಟುಂಬ ರಕ್ಷಿಸುವಂತೆ ಸಹಾಯ ಮಾಡಿತು. ಅಬ್ರಾಮನ ವಿಧೇಯತೆ ಎಲ್ಲ ಜನಾಂಗಗಳಿಗೆ ಮೂಲ ಪಿತೃವಾದನು. ಅದು ಮಾತ್ರವಲ್ಲ, ಆ ಇಸ್ರಾಯೇಲ್ ಜನರಿಗೆ ಅವನು ನಂಬಿಕೆಯ ತಂದೆಯಾದನು. ಮೋಶೆಯ ವಿಧೇಯತೆ ಇಸ್ರಾಯೇಲ್ ಜನರನ್ನು ಐಗುಪ್ತದಿಂದ ಪಾರು ಮಾಡಿತು. ಯೆಹೋಶುವನ ವಿಧೇಯತೆ ಯೆರಿಕೋ ಗೋಡೆಯು ಬಿದ್ದು ಹೋಗುವಂತೆ ಮಾಡಿತು. ಪೇತ್ರನ ವಿಧೇಯತೆ ಮೀನಿನ ಬಾಯಿಂದ ಹಣ ಸಿಕ್ಕುವಂತೆ, ಸುಂಕ ಕಟ್ಟುವಂತೆ ಸಹಾಯ ಮಾಡಿತು. ನೋಡ್ರಿ, ಸೃಷ್ಟಿಗಳನ್ನು ನಾವು ನೋಡುವಾಗ ಸೃಷ್ಟಿಗಳೆಲ್ಲ ದೇವರಿಗೆ ವಿಧೇಯರಾಗುತ್ತದೆ. ಸೂರ್ಯ ಚಂದ್ರರನ್ನು ನೋಡಿ ಯೆಹೋಶುವನು ಒಂದು ಸಾರಿ ಆಜ್ಞಾಪಿಸಿದಾಗ ಅವು ಹಾಗೆ ನಿಂತುಕೊಂಡವಂತೆ. ಅದು ಮಾತ್ರವಲ್ಲ, ಯೇಸು ಸ್ವಾಮಿ ಬಿರುಗಾಳಿಯನ್ನು ಗದರಿಸಿದಾಗ ಗಾಳಿ ನಿಂತು ಹೋಯಿತು. ಅದು ಮಾತ್ರವಲ್ಲ, 3.5 ವರ್ಷ ಮಳೆ ಬರಬಾರದೆಂಬುದಾಗಿ ಎಲಿಯನು ಪ್ರಾರ್ಥಿಸಿದನು. ಮಳೆ ಬರಬೇಕೆಂಬುದಾಗಿ ಎಲಿಯನು ಪ್ರಾರ್ಥಿಸಿದನು. ಬರಬಾರದಂದಾಗ ಬರಲಿಲ್ಲ, ಬಾ ಅಂದಾಗ ಬಂತು ಎಂಬುದಾಗಿ ನಾವು ನೋಡುತ್ತೇವೆ. ದೆವ್ವಗಳು ಸಹ ಯೇಸುವಿಗೆ ವಿಧೇಯವಾದವಂತೆ. ಅನೇಕ ದೆವ್ವಗಳನ್ನು ಯೇಸು ಸ್ವಾಮಿ ಗದರಿಸಿದಾಗ ಬಿಟ್ಟು ಹೋದವಂತೆ. ಹಾಗಾದರೆ ಅನೇಕ ನಾವು ನೋಡ್ರಿ, ಸಿಂಹಗಳ ಬಾಯನ್ನು ಕೂಡ ದೇವರು ಕಟ್ಟಿದರು. ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕುವಾಗ ಆ ಸಿಂಹಕ್ಕೆ ದೇವರ ಆಜ್ಞಾಪನೆ ಕೊಟ್ಟಿದ್ದರು, ಯಾರನ್ನ ತಿನ್ನಬೇಕು, ಯಾರನ್ನ ತಿನ್ನಬಾರ್ದು. ಅದು ಸಹ ವಿಧೇಯವಾಯಿತು. ನೋಡ್ರಿ, ಹಾಗಾದರೆ ಸತ್ಯ ವೇದದಲ್ಲಿ ಅನೇಕ ಸೃಷ್ಟಿಯ ಕಾರ್ಯಗಳು ವಿಧೇಯವಾಗಿವೆ. ಮೀನನ್ನು ನೋಡುವಾಗ ದೇವರ ಅಪ್ಪನೆ ಕೊಟ್ಟರು, ಮೀನು ಯೋನನನ್ನು ನುಂಗ್ತು. ತಿರುಗಿ ಯೋನನನ್ನು ಒಣ ನೆಲದಲ್ಲಿ ಕಾರಿ ಬಿಡ್ಲಿಕ್ಕೆ ಹೇಳಿದಾಗ ಕಾರಿ ಬಿಡ್ತ್ರಿ. ಕಾಗೆನ ಯಾರೂ ನಂಬೋದೇ ಇಲ್ಲ. ಆದರೆ ಎಲಿಯನಿಗೆ ಆಹಾರ ತಂದು ಕೊಡಬೇಕೆಂಬುದಾಗಿ ಹೇಳಿದಾಗ ಅದು ಸರಿಯಾಗಿ ಪ್ರಾಂತ್ಯ ಕಾಲದಲ್ಲಿಯೂ ಸ್ತೋತ್ರ ತಪ್ಪದೆ ತಂದು ಕೊಡುತ್ತಾ ಇತ್ತಂತೆ. ನೋಡ್ರಿ, ಹಾಗಿರೋದಾದರೆ ಸೃಷ್ಟಿಗಳೇ ವಿಧೇಯರಾಗುವಾಗ, ದೇವರಿಂದ ಸೃಷ್ಟಿಸಲ್ಪಟ್ಟ ಎಲ್ಲ ಕಾರ್ಯಗಳು ವಿಧೇಯರಾಗುವಾಗ, ದೇವ ಮಕ್ಕಳಾದಂಥ ದೇವರ ಹಸ್ತದಿಂದ, ಕರಗಳಿಂದ ಉಂಟು ಮಾಡಲ್ಪಟ್ಟಂಥ ನಾವು ಅದಕ್ಕಿಂತಲೂ ಹೆಚ್ಚು ವಿಧೇಯರಾಗಬೇಕು. ದೇವ ಮಕ್ಕಳಾದ ನಾವು ವಿಧೇಯರಾಗುತ್ತಾ ಇದ್ದೇವೆ. ಸತ್ಯವೇದದಲ್ಲಿ ಕೂಡ ನಾವು ನೋಡುವಾಗ ಸೌಲನ ಅವಿಧೇಯತೆಯಿಂದಾಗಿ ಅವನ ಅರಸುತನವನ್ನು ಕಳೆದುಕೊಂಡ. ಅಮೇಲೇಕರ ಎಲ್ಲವನ್ನ ನಾಶ ಮಾಡಲಿಕ್ಕೆ ಹೇಳಿದಾಗ ಅವನು ದೇವರ ಮಾತಿಗೆ ವಿಧೇಯನಾಗಲಿಲ್ಲ. ಅದಕ್ಕೂ ಒಂದು ಕುಂಟ ನೆಪವನ್ನು ಹೇಳಿದ. ದೇವರು ಅವನ ಅವಿಧೇಯತೆ ನಿಮಿತ್ತವಾಗಿ ಅವನನ್ನು ತಳ್ಳಿಬಿಟ್ಟರು. ಪ್ರೀತಿಯುಳ್ಳ ದೇವಜನರೇ, ಈ ಲೋಕದಲ್ಲಿ ನಾವು ಇರುವಾಗ ನಾವು ವಿಧೇಯರಾಗಿ ಜೀವಿಸೋಣ.
ದೇವರ ವಾಕ್ಯಕ್ಕೆ ವಿಧೇಯರಾಗೋಣ, ತಂದೆ ತಾಯಿಗಳಿಗೆ ವಿಧೇಯರಾಗೋಣ. ದೇವರು ಹೇಳುವ ಕಾರ್ಯಗಳನ್ನು ಮಾತ್ರ ನಾವು ಮಾಡುವವರಾಗಿರೋಣ. ನಮ್ಮ ಜೀವಿತದಲ್ಲಿ ದೇವರನ್ನು ಮಾತ್ರ ಮೆಚ್ಚಿಸುವವರಾಗಿರೋಣ. ಒಂದು ವೇಳೆ ನಾವು ಅವಿಧೇಯರಾದರೆ, ದೇವರಿಗೆ ವಿಧೇಯರಾಗದೆ ಅವಿಧೇಯರಾದರೆ ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ನಾವು ಕಳೆದುಕೊಳ್ಳಬೇಕಾಗುತ್ತದೆ. ಯೇಸು ಸ್ವಾಮಿ ಕೂಡ ತಂದೆಯಾದ ದೇವರಿಗೆ ಅವರು ಈ ಲೋಕದಲ್ಲಿ ಮನುಷ್ಯನಾಗಿ ಬಂದಾಗ ಸ್ತೋತ್ರ, ಅವರು ತಂದೆಗೆ ಎಲ್ಲದರಲ್ಲಿ ವಿಧೇಯರಾದರು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಿರುವುದಾದರೆ ಪ್ರೀತಿಯುಳ್ಳ ದೇವ ಮಕ್ಕಳೇ, ನಮ್ಮ ಜೀವಿತದಲ್ಲಿ ವಿಧೇಯರಾಗಿ ಜೀವಿಸೋಣ. ಒಂದು ಸಾರಿ ಯೋನನಿಗೆ ದೇವರು ಹೇಳಿದರು, ನೋಡಪ್ಪ, ನಿನವೆಗೆ ಹೋಗು. ನಿನವೆಗೆ ಅವನು ಹೋಗಲಿಲ್ಲರಿ, ಅವಿಧೇಯನಾಗಿ ತಾರ್ಷೀಷ್ ಕಡೆಗೆ ಹೋದ. ಏನಾಯಿತು? ಸಮುದ್ರ ಅಲ್ಲೋಲ ಕಲ್ಲೋಲವಾಯಿತು. ನಮ್ಮ ಜೀವಿತದಲ್ಲಿ ದೇವರಿಗೆ ಅವಿಧೇಯರಾಗಿ ನಡೆಯುವಾಗ ಅಲ್ಲಿ ಸಮಾಧಾನ ಇರೋದಿಲ್ಲ, ಅಲ್ಲಿ ಸ್ತೋತ್ರ ಶಾಂತಿ ಇರುವುದಿಲ್ಲ, ಅಲ್ಲಿ ನೆಮ್ಮದಿ ಇರೋದಿಲ್ಲ. ಯಾವಾಗ ನೆಮ್ಮದಿ ಶಾಂತಿ? ನಾವು ವಿಧೇಯರಾಗಿ ಜೀವಿಸುವಾಗ. ಹಾಗೆ ಜೀವಿಸಲಿಕ್ಕೆ ದೇವರು ನಮಗೆ ಕೃಪೆಯನ್ನು ಕೊಡಲಿ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆಯ ದೇವರು, ಒಳ್ಳೆಯದನ್ನೇ ಮಾಡುವ ದೇವರು. ದೇವರೇ, ನಾವು ನಿಮಗೆ ವಿಧೇಯರಾಗಿ ಜೀವಿಸಬೇಕಪ್ಪ. ಸೃಷ್ಟಿಯನ್ನು ನೋಡುವಾಗ ಕರ್ತನೇ, ಅವೆಲ್ಲವೂ ನಿಮಗೆ ವಿಧೇಯರಾಗುತ್ತಾ ಇವೆ. ಅದೇ ವಿಧದಲ್ಲಿ ನಾವು ಸಹ ವಿಧೇಯರಾಗಬೇಕಪ್ಪ. ಕರ್ತನೇ, ಸೌಲನ ಜೀವಿತವನ್ನು ನಾವು ನೋಡಿಕೊಂಡೆವು. ಅವಿಧೇಯತೆ ನಿಮಿತ್ತವಾಗಿ ದೇವರೇ, ಅವನು ತನ್ನ ಅರಸುತನವನ್ನು ನಷ್ಟಪಡಿಸಿಕೊಂಡ, ಅಭಿಷೇಕವನ್ನು ನಷ್ಟಪಡಿಸಿಕೊಂಡ. ನಾವು ಕೂಡ ಸ್ವಾಮಿ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಕೂಡ ದೇವರೇ ಸ್ತೋತ್ರ ಜಾಗ್ರತೆ ಉಳ್ಳವರಾಗಿ ಅವಿಧೇಯರಾಗದೆ ಪ್ರತಿಯೊಂದು ಕಾರ್ಯಗಳಲ್ಲಿ ವಿಧೇಯರಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿರಿ. ಈ ನೂತನವಾದ ದಿನಕ್ಕಾಗಿ ನಿಮ್ಮನ್ನು ವಂದಿಸ್ತೇವೆ, ಕೊಂಡಾಡ್ತೇವೆ. ಈ ಹೊಸ ದಿನದಲ್ಲಿ ನಮ್ಮನ್ನು ನಡೆಸಿರಿ. ನಮ್ಮ ಜೊತೆಯಲ್ಲಿ ನಿಮ್ಮ ಹಸ್ತ ಇರಲಿ. ನಿಮ್ಮ ವಾಕ್ಯದಲ್ಲಿ ಬೆಳಕಿನಲ್ಲಿ ನಡೆಯಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಶೋಧನೆಗಳನ್ನ ಜಯಿಸಲಿಕ್ಕೆ ಕೃಪೆ ಕೊಡ್ರಿ ದೇವರೇ. ಈ ದಿನ ಈ ವಿಡಿಯೋನ ವಾಚ್ ಮಾಡಿದ್ರೆ ಎಲ್ಲರನ್ನ ಬ್ಲೆಸ್ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ನಾವು ದೇವರಿಗೆ ವಿಧೇಯರಾಗಿ ಜೀವಿಸೋಣ. ಕರ್ತನ ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.